ನನಗೇನೋ ಈ ಸಲ ಲೇಡೀಸ್ ಗೆಲ್ಬೇಕು ಅಂತ ಅನಿಸ್ತಾ ಇದೆ. ಯಾರು ಅಶ್ವಿನಿ ಗೌಡ ಆಗ್ಲಿ ಮಲ್ಲಮ್ಮ ಅಲ್ಲ, ಇಡೀ ಕರ್ನಾಟಕ ಎಲ್ಲ ಅಶ್ವಿನಿ ಗೌಡನ್ ಬೈತಾರೆ, ನೀವು ಒಬ್ರೇ ಬರ್ಲಿ, ಎಲ್ಲ ಬೈಲಿ ಬಿಡಿ ಸರ್. ಬೈದರೆ ಸ್ವಲ್ಪ ಮುಂದೆ ಬರ್ಬೇಕಲ್ವಾ, ಅವ್ರಿಗೆ ಸ್ವಲ್ಪ ಧೈರ್ಯ ಜಾಸ್ತಿ ಇದೆ, ಅಲ್ಲ, ಎಲ್ಲರ ಜೊತೆ ಮಾತಾಡ್ಬೇಕು ಅಂತ ಅನಿಸ್ತಾ ಇದೆ. ಆಮೇಲೆ ಅವ್ರು ಎಲ್ಲಾರ್ಗು ಟ್ಯಾಂಕ್ ಕೊಡ್ತವ್ರೆ, ಯಾವ್ಯಾವ ರೀತಿ ಕ್ವಶನ್ಗೆ ಯಾವ ರೀತಿ ಆನ್ಸರ್ ಕೊಡ್ಬೇಕು ಅನ್ನೋದು ಅವ್ರ ಹತ್ರ ಐತೆ. ಬರೀ ಎಲ್ಲ ಇವಾಗ ಹನುಮಂತು ಹೋದ ವರ್ಷ ಹೋದ, ಅವ್ನ ಹನುಮಂತು ಶಾಂಪೂ ಬಟ್ಟೆ ಗಿಟ್ಟೆ ಎಲ್ಲ ಅದೇನ್ ಲಕ್ಷ ಗಂಟ್ಲೆ ಖರ್ಚು ಮಾಡೋದ್ನ ಒಂದು 10 ಶರ್ಟ್ 10 ಪಂಚೆಲ್ಲೇ ಒಂದು ಸೀಸನ್ ಗೆದ್ದೆ ವಿನ್ನರ್ ಆಗ್ಬಿಟ್ಟ. ಏನಿಗೆ ಇಷ್ಟ ಶಾಂಪು ಹಾಕ್ತೀನಿ, ಮುಖಕ್ಕೆ ಇಷ್ಟ ಕ್ರೀಮ್ ಹಾಕ್ತೀನಿ ಅಂತ ನೋಡ್ಕೊಂಡ್ ಕೂತ್ಕೋಬೇಕಾ? ನೋಡ್ಮೇಲೆ ಗೊತ್ತಾಯ್ತಲ್ಲ. ನೋಡಿದ್ರೆ ಗೊತ್ತಾಯ್ತು ಬಿಡಿ. ಇಂತ ಅದು ಅವ್ರದ್ರಲ್ಲಿ ಬಡವರು ಎಷ್ಟೋ ಜನ ಬದುಕ್ತಿದ್ರ ಆ ಕ್ರೀಮು ಶಾಂಪುಗೋಸ್ಕರನೇ ಅಷ್ಟೊಂದು ಖರ್ಚು ಮಾಡ್ತಾರೆ. ಉಪಯೋಗ ಆಗಿರುತ್ತಲ್ವಾ? ಏನಕ್ಕೆ ಸರ್ ಅಷ್ಟೊಷ್ಟು ಕಾಸ್ಟ್ಲಿ ಕ್ರೀಮ್ ಹಚ್ಚಕ್ಕಾಗುತ್ತೆ? ಕ್ರೀಮ್ ಗೇರ್ಗೆ ಮುಖನಿಗೇನೋ ಈ ಸಲ ಲೇಡೀಸ್ ಗೆಲ್ಬೇಕು ಅಂತ ಅನಿಸ್ತಾ ಇದೆ. ಯಾರು ಅಶ್ವಿನಿ ಗೌಡ ಆಗ್ಲಿ ಮಲ್ಲಮ್ಮ ಅಲ್ಲ, ಆಗ್ಲಿ ಇಡೀ ಕರ್ನಾಟಕ ಎಲ್ಲ ಅಶ್ವಿನಿ ಗೌಡನ್ ಬೈತಾರೆ, ನೀವು ಒಬ್ರೇ ಬರ್ಲಿ, ಎಲ್ಲ ಬೈಲಿ ಬಿಡಿ ಸರ್. ಬೈದರೆ ಸ್ವಲ್ಪ ಮುಂದೆ ಬರ್ಬೇಕಲ್ವಾ, ಅವ್ರಿಗೆ ಸ್ವಲ್ಪ ಧೈರ್ಯ ಜಾಸ್ತಿ ಇದೆ, ಎಲ್ಲರ ಜೊತೆ ಮಾತಾಡ್ಬೇಕು ಅಂತ ಅನಿಸ್ತಾ ಇದೆ. ಆಮೇಲೆ ಅವ್ರು ಎಲ್ಲಾರ್ಗು ಟ್ಯಾಂಕ್ ಕೊಡ್ತವ್ರೆ, ಯಾವ್ಯಾವ ರೀತಿ ಕ್ವಶನ್ಗೆ ಯಾವ ರೀತಿ ಆನ್ಸರ್ ಕೊಡ್ಬೇಕು ಅನ್ನೋದು ಅವ್ರ ಹತ್ರ ಐತೆ. ಬರೀ ಜೆಂಟ್ಸ್ ಗೆದ್ರೆ ಒಂದ್ಸಲ ಮಾತ್ರ ಲೇಡೀಸ್ ಗೆದ್ದವ್ರೆ. ನಮ್ಗೇನೆ ಈ ವರ್ಷ ಅಲ್ಲ, ಶ್ರುತಿ ಮೇಡಮ್ ಅವ್ರು ಗೆದ್ದಿದ್ರಲ್ಲ. ಅದೇ ಸರ್, ಒಂದ್ಸಲ ಲೇಡೀಸ್ ಗೆದ್ದವ್ರೆ. ಈ ಸಲನು ಲೇಡೀಸ್ ಗೆಲ್ಲಿ ಅಂತ ನಮ್ದು ಆಸೆ. ಓಕೆ, ಇನ್ನು ಅಕ್ಕ, ಯಾರು ಗಿಲ್ಲಿ ನಟ ಮತ್ತೆ ರಕ್ಷಿತನ್ಗೆ ಟಾರ್ಗೆಟ್ ಮಾಡ್ಕೊಂಡು ಅಶ್ವಿನಿ ಗೌಡ ಅವ್ರು ಮಾತಾಡ್ತಾ ಇದಾರೆ. ಆ ಟಾರ್ಗೆಟ್ ಇಂದನೇ ಅಲ್ವಾ ಬಿಗ್ ಬಾಸ್ ಶೋ ಚೆನ್ನಾಗ್ ನಡೀತಾ ಇದೆ. ಟಾರ್ಗೆಟ್ ಮಾಡ್ಬೇಕು, ಟಾರ್ಗೆಟ್ ಇಡ್ಬೇಕು ಅಂತಾನೆ ಚೆನ್ನಾಗಿದೆ. ಟಾರ್ಗೆಟ್ ಇದ್ರೆ ಅಲ್ವಾ ಶೋ ಚೆನ್ನಾಗ್ ನಡೀತಾ ಅಲ್ಲ, ಇರ್ತದೆ. ಅಷ್ಟು ಜನ ಮಹಿಳೆಯರು ಅಶ್ವಿನಿ ಗೌಡನ್ ಯಾಕೆ ಗೆಲ್ಬೇಕು ಅಂತೀರಾ? ಏನೋ ಅವ್ರು ಜಾಸ್ತಿ ಎಲ್ಲರಿಗೂ ಟ್ಯಾಂಕ್ ಕೊಡ್ತವ್ರೆ, ಎಲ್ಲರೂ ಅಂದ್ರೆ ಅವ್ರೊಂಥರ ಧೈರ್ಯ ಜಾಸ್ತಿ ಅವ್ರಿಗೆ ಅಂತ ಹೇಳ್ತಾರೆ. ಅಲ್ಲ, ಧೈರ್ಯ ಬೇಜಾರಾಯ್ತಾ ಅದು ಇಡೀ ಕರ್ನಾಟಕ? ಬೇಜಾರ್ ಇಲ್ಲಿ ಬಿಡಿ, ಎಲ್ಲರೂ ಬೇಜಾರ್ ಇದ್ರೆ ಮಾತ್ರ ಎಲ್ಲರೂ ಬೇಜಾರಾದ್ರೆ ಒಬ್ರು ಮಹಿಳೆ ಮುಂದೆ ಬರಕಲ್ವಾ, ಬೈದ್ ಬಂದ್ರೆ ಮುಂದೆ ಬರ್ತಾರೆ ಅಂತ ನನ್ನ ಅನ್ಸುತ್ತೆ. ಓಕೆ, ಈಗ ರಕ್ಷಿತಾ ಶೆಟ್ಟಿಗೆ ರಾತ್ರಿ ಆತರ ಮಾತಾಡಿದ್ದು ನಿಮ್ ಪ್ರಕಾರ ಸರಿನಾ? ಸರಿ ಇಲ್ಲ, ಮಾತಾಡ್ಬಾರ್ದಿತ್ತು. ಅಲ್ಲ ಪಾಪ, ಆ ಹುಡ್ಗಿ ಒಂದಿದೆ ಅಂತ ಅನ್ಬಿಟ್ಟು ಜಾನ್ವಿ, ಅಶ್ವಿನಿ ಗೌಡ ಎಲ್ಲಾರು ಹೋಗಿ ಆ ಹುಡ್ಗಿಗೆ ನಿಂತ್ಕೊಂಡ್ಬಿಟ್ಟು ಆವಾಜ್ ಹಾಕಿದ್ರೆ ಏನ್ ಪಾಪ, ಹುಡ್ಗಿ ಜಾಗದಲ್ಲಿ ಬೇರೆಯವ್ರು ಯಾರಾದ್ರೂ ಇದ್ರು ಅಳ್ತಾ ಕುತ್ಕೊಂತಿದ್ರು. ಆದ್ರೂ ಅವ್ಳಿಗೆ ಧೈರ್ಯ ಜಾಸ್ತಿ ಐತೆ ಅಲ್ವಾ ರಕ್ಷಿತಾ ಶೆಟ್ಟಿ? ಜಾಸ್ತಿ ಐತೆ. ಇಲ್ಲಿ ಎಲ್ಲಾ ಲೇಡೀಸ್ ಚೆನ್ನಾಗ್ ಆಡ್ತವ್ರೆ, ಆಡ್ಲಿ, ಚೆನ್ನಾಗ್ ಆಡ್ಲಿ. ಓಕೆ, ಇನ್ ಬೇರೆಯವರು ಚಂದ್ರಪ್ರಭಾ, ಮಾಳು ನಿತ್ನಾಳು, ಮಲ್ಲಮ್ಮ ಅವ್ರ ಬಗ್ಗೆ ಎಲ್ಲ ಹೇಳೋದು. ಅವರು ಯಾರು ಉತ್ತರ ಕರ್ನಾಟಕ ಮಾಡು ಸ್ವಲ್ಪ ಡಲ್ ಆಗಿದ್ದಾರೆ. ಅವ್ರು ಮಾತಾಡ್ಬೇಕು. ಅವ್ರು ಡೈಲಿ ಹೆಂಗೆ ಉತ್ತರ ಕರ್ನಾಟಕದಲ್ಲಿ ಸಾಂಗ್ ಆ ಕಡೆ ಎಷ್ಟು ಫೇಮಸ್ ಆಗೈತೆ, ಡೈಲಿ ಒಂದೊಂದೇ ಸಾಂಗ್ ಆಡ್ತಾ ಇದ್ರು, ಅವ್ರು ಎಷ್ಟು ಫೇಮಸ್ ಆಯ್ತಿದ್ರು. ಅಷ್ಟು ಸಾಂಗ್ ಇದಾವೆ, ಅವ್ರು ಒಂದು ಸಾಂಗು ಆಡ್ತಾನೆ ಇಲ್ಲ. ಡೈಲಿ ಒಂದೊಂದೇ ಸಾಂಗ್ ಆಡಿ ಎಷ್ಟು ಜನ ಅದನ್ನ ಕೇಳಿಸ್ಕೊಂತಾರೆ. ಉತ್ತರ ಕರ್ನಾಟಕದ ಸಾಂಗ್ ತುಂಬಾ ಚೆನ್ನಾಗ್ ಫೇಮಸ್ ಇರುತ್ತೆ. ಅವ್ರು ಆಡೋದೇ ಇಲ್ಲ, ಅದು ಒಂದೇ ಡಲ್ ಅವ್ರ ತರ ಕಾಣ್ತಾರೆ. ಮಾತಾಡ್ಬೇಕು ಅವ್ರು. ಅವ್ರು ಹೋಗ್ಲಿ ಬಿಡಿ ಸರ್, ಅವ್ರು ಇದ್ದು ಅವ್ರೇನು ಜಾಸ್ತಿ ಬರೀ ಅವ್ರ ಕಡೆ ಅವ್ರ ಏರು ಅವ್ರ ಸ್ಟೈಲೇ ಕಡೆ ಗಮನ ಕೊಡ್ತಾ ಇದ್ರೆ ಕರ್ನಾಟಕ ಖುಷಿ ಪಡ್ತಾರೆ. ನಮಗ್ ಬರೀ ಅವ್ರನ್ನೇ ನೋಡ್ಕೊಂಡ್ ಕುತ್ಕೊಳಕ್ ಆಗುತ್ತಾ? ಜನ ಎಂಟರ್ಟೈನ್ಮೆಂಟ್ ಕೊಡ್ಬೇಕಲ್ವಾ? ಅದನ್ನ ಏನಿಗೆ ಇಷ್ಟ ಶಾಂಪು ಹಾಕ್ತೀನಿ, ಮುಖಕ್ಕೆ ಇಷ್ಟ ಕ್ರೀಮ್ ಹಾಕ್ತೀನಿ ಅಂತ ನೋಡ್ಕೊಂಡ್ ಕೂತ್ಕೋಬೇಕಾ? ನೋಡಿದ್ರೆ ಗೊತ್ತಾಯ್ತು ಬಿಡಿ. ಅದು ಅವ್ರದ್ರಲ್ಲಿ ಬಡವರು ಎಷ್ಟೋ ಜನ ಬದುಕ್ತಿದ್ರ ಆ ಕ್ರೀಮು ಶಾಂಪುಗೋಸ್ಕರನೇ ಅಷ್ಟೊಂದು ಖರ್ಚು ಮಾಡ್ತಾರೆ. ಉಪಯೋಗ ಆಗಿರುತ್ತಲ್ವಾ? ಏನಕ್ಕೆ ಸರ್ ಅಷ್ಟೊಷ್ಟು ಕಾಸ್ಟ್ಲಿ ಕ್ರೀಮ್ ಹಚ್ಚಕ್ಕಾಗುತ್ತೆ? ಕ್ರೀಮ್ ಗೇರ್ಗೆ ಮುಖಕ್ಕೆಲ್ಲ ಈಗ ನೀವೇನು ಅವ್ರು ಹಾಕತಾರೋ ಮುಖಕ್ಕೆ ನಿಮ್ದು ಹಾಕೊಂಡಂಗೆ ಫೀಲ್ ಆಗ್ತದೆ. ಅದನ್ನೇ ಅಲ್ವಾ ಸರ್ ಅವ್ರು ಹೇಳ್ತಿರೋದು, ನಾನು ಇಷ್ಟು ಶಾಂಪು ಹಾಕ್ತೀನಿ, ಇಷ್ಟು ಕ್ರೀಮ್ ಹಾಕ್ತೀನಿ, ನನ್ ಕೋಟ್ ಇಷ್ಟು, ನನ್ ಶರ್ಟ್ ಇಷ್ಟು. ಉರಿತಾ ಏನಿರ್ಲಿಲ್ಲ, ನಮಗ್ ಗೊತ್ತೇ ಇರ್ಲಿಲ್ಲ ಇಷ್ಟೊಂದು ಕಾಸ್ಟ್ಲಿ ಇದಾವೆ ಅಂತಾನೆ ಗೊತ್ತಿರಲಿಲ್ಲ. ಶಾಂಪು ಇಷ್ಟು ಕಾಸ್ಟ್ಲಿ ರೇಟು, ಮುಖಕ್ಕೆ ಇಷ್ಟು ಕ್ರೀಮ್, ಲೇಡೀಸ್ ಸಹ ನಾವು ಅಷ್ಟು ಹಚ್ತಿರ್ಲಿಲ್ಲ, ಅಷ್ಟೊಂದು ಇದಾವೆ ಗೊತ್ತಿರ್ಲಿಲ್ಲ. ಬೇಜಾರಾಯ್ತು. ಇರ್ಬೇಕಿತ್ತು ಇನ್ನು ಯಾವ್ಯಾವ ತರ ಕ್ರೀಮ್ ಮತ್ತೆ ಶಾಂಪು ತೋರಿಸ್ತಿದ್ರು. ಪ್ರಾಡಕ್ಟ್ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಇರ್ಬೇಕಾಗಿತ್ತು ಅಂತೀರಾ? ಓಕೆ, ಇರ್ಬೇಕಿತ್ತು. ಮಲ್ಲಮ್ಮನವ್ರ ಬಗ್ಗೆ? ಮಲ್ಲಮ್ಮ ಚೆನ್ನಾಗ್ ಆಡ್ತಾರೆ, ಅವರು ತುಂಬಾ ಸೆನ್ಸಿಟಿವ್. ಅವರು ಅಷ್ಟೇ ಟ್ಯಾಂಕ್ ಚೆನ್ನಾಗ್ ಕೊಡ್ತಾರೆ. ಅವರು ಅಷ್ಟೇ ವಯಸ್ಸಾಗೈತಿ ಅಂತ ವಯಸ್ಸಾಗೈತಿ, ಅವ್ರ ವಯಸ್ಸಿನ ಬಗ್ಗೆನೂ ಮಾತಾಡಕ್ ಆಗಲ್ಲ. ಅವ್ರು ಏಜ್ಗೆ ಅವ್ರ ಇದಕ್ಕೆ ಅವ್ರ ಈ ವಯಸ್ಸಲ್ಲಿ ಅವ್ರು ಅದಕ್ಕೆ ಬಂದವ್ರೆ ಅಂದ್ರೆ ನೋಡೋಣ ಸರ್, ಆ ಟೈಮ್ ಬಂದ್ರೆ ನಮ್ನ ಕರ್ಕೊಂಡು ಹೋಗ್ತೀವಿ. ಇವೆಲ್ಲ ನೋಡ್ತಿದೀವಲ್ಲ 12 ವರ್ಷ ಸೀಸನ್, ಯಾವ್ಯಾವ ರೀತಿ ಹೆಂಗ್ ಇರ್ತಾರೆ, ಹೆಂಗ್ ಮಾಡ್ತಾರೆ ಅನ್ನೋದು ನಾವು ಅದನ್ನ ಕಲ್ತು ಹೋಗ್ಬೇಕಷ್ಟೇ. ಇಲ್ಲ ಸರ್, ಇನ್ವೆಸ್ಟ್ ಮಾಡೋಷ್ಟೇ ಸಾವುಕಾರಲ್ಲ ನಾವೇನ. ತಗೊಂಡ್ ಹೋಗ್ಲಿ ಬಿಡಿ ಸರ್. ಇವಾಗ ಹನುಮಂತು ಹೋದ ವರ್ಷ ಹೋದ, ಅವ್ನ ಹನುಮಂತು ಶಾಂಪೂ ಬಟ್ಟೆ ಗಿಟ್ಟೆ ಎಲ್ಲ ಅದೇನ್ ಲಕ್ಷ ಗಂಟ್ಲೆ ಖರ್ಚು ಮಾಡೋದ್ನ 10 ಶರ್ಟ್ 10 ಪಂಚೆಲ್ಲೇ ಒಂದು ಸೀಸನ್ ಗೆದ್ದೆ ವಿನ್ನರ್ ಆಗ್ಬಿಟ್ಟ. ಓಕೆ, ಈ ಸರಿ ನಿಮ್ ಪ್ರಕಾರ ಯಾರು ಗೆಲ್ಬೇಕು ನೋಡಿ? ನಿಮ್ ಸರ್ ಗಿಲ್ಲಿ ಗೆಲ್ತಾನೆ ಅಂತ ಇದಾರೆ. ಎಲ್ಲಿ ಬಿಡಿ.
ಅವ್ರವ್ರ ಅಭಿಪ್ರಾಯ ಅವ್ರು ಹೇಳ್ತಾರೆ, ನನ್ನ ಅಭಿಪ್ರಾಯ ನಾನ್ ಹೇಳ್ತೀನಿ. ಅವ್ರ ಅಶ್ವಿನಿ ಅಭಿಪ್ರಾಯ ಗೌಡ ನಿಮ್ ಅವ್ರು ಪ್ರಕಾರ ಹೇಳ್ತಾರೆ. ಗೆಲ್ಬೇಕು. ಅಶ್ವಿನಿ ಗೌಡ ಆ ಕಡೆಗೆ ನಿಮ್ದೇ ನಿಮ್ಗೆ ನಮ್ಗೆ ಹೇಳ್ಬೇಕು. ನಾವು ಲೇಡೀಸ್ ಬರ್ಲಿ ಬಿಡಿ, ಲೇಡೀಸ್ ಬರೀ ಒಂದೇ ಒಂದ್ ವರ್ಷ ಬಂದವೆ ಬರ್ಲಿ. ಅಭಿಪ್ರಾಯ ನಿಮ್ ಸ್ವಂತ. ಹಾ, ಅಕ್ಕ ಹತ್ರಕ್ ಬರಕ್ಕ ಸ್ವಲ್ಪ ಹಂಗೆ ಹತ್ರಕ್ ಬಂದ್ ಮಾತಾಡಕ ಈಗ ನೆಕ್ಸ್ಟ್ ಟೈಮ್ ನೀವು ಬಿಗ್ ಬಾಸ್ ಸೆಲೆಕ್ಟ್ ಆಗಿ ಇಲ್ಲ ಸರ್, ಅದೇನು ಅಷ್ಟು ಸೆಲೆಕ್ಟ್ ಆಗಿ ನೀವೇ ಗೆದ್ಬಿಟ್ಟು 50 ಲಕ್ಷ ಬಂದ್ರೆ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಿ? ನನಗೆ ಅದು ಆಸೆನೂ ಇಲ್ಲ, ಅದು ಗೆಲ್ಲೋದು ಇಲ್ಲ ಬಿಡಿ, ಹೋಗ್ಲಿ. ನಾವ್ ಅಷ್ಟ್ ಆಸೆ ಹೇಳಕ್ ಹೋಗ್ಬಾರ್ದು, ನಮ್ಗೆ 50 ಲಕ್ಷ ಬರುತ್ತೆ ಅಂತ ಹೇಳ್ಬಾರ್ದು. ಆಗ್ಲಿ ಬಿಡಿ, ಎಲ್ಲರೂ ಪಾಪ ನನ್ಗಿಂತ ಏನು ಎಷ್ಟೊಂದ್ ಜನ ಪ್ರತಿಭೆಗಳಿದ್ದಾರೆ, ಎಷ್ಟೊಂದ್ ಜನ ಇದ್ದಾರೆ, ಅವ್ರು ಹೋಗ್ಲಿ ಬಿಡಿ ಸರ್. ನಾವು ಏನು ಕಾಣದ ಪ್ರತಿಭೆಗಳು ಹೋದ್ರೆ ನಮ್ಗೆ ಏನ್ ಜನ ಗೊತ್ತಿರ್ತಾರೆ ಹೇಳಿ? ಹೋಗ್ಲಿ, ಬೇರೆಯವರೆಲ್ಲ ಹೋಗ್ಲಿ ಬಿಡಿ sir. ಅಂತೂ ನಿಮಗೆ ಸತೀಶ್ ಅವ್ರ ಹೋಗಿದ್ದು ಭಾರಿ ಬೇಜಾರಾಗ್ತಾ ಇದೆ. ಬೇಜಾರಾಗಿಲ್ಲ, ಗೊತ್ತಾಯ್ತಲ್ವಾ ನಮಗ್ ಸೋಪು ಶಾಂಪೂ ಕಾಸ್ಟ್ಲಿ ಬಟ್ಟೆ ಯಾವ ಇದಾವೆ ಅಂತ ಗೊತ್ತಾಯ್ತಷ್ಟೇ. ನಮ್ಮಂತ ಮಿಡ್ಲ್ ಕ್ಲಾಸ್ ಅವ್ರಿಗೆಲ್ಲ ಅವಾಗೆಲ್ಲ ಗೊತ್ತಿರುತ್ತಲ್ವಾ. ಥ್ಯಾಂಕ್ ಯು ಸರ್. ಓಕೆ ಅಣ್ಣ ಮಾತ್ರ ಸಾಕು.